ಮುಂದಿನ ಸ್ಟೋರಿ ನೋಡೋದಾದ್ರೆ ಅದು ಶಾಶ್ವತ ಬರಪೀಡಿತ ಪ್ರದೇಶ ಅನ್ನೋ ಹಣೆಪಟ್ಟಿಯನ್ನ ಕೂಡ ಕಟ್ಕೊಂಡಿದೆ. ಗೋವುಗಳಿಗೆ ಮೇವು ನೀರು ಒದಗಿಸಲಾಗದೆ ಅಲ್ಲಿನ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ರಾಜಕೀಯ ಪಕ್ಷಗಳು ಗೋಶಾಲೆ ತೆರೆಯುವ ಹೆಸರಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬರಗಾಲದಿಂದ ತತ್ತರಿಸಿರುವ ಬಿಸಿಲನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ 10 ಗೋಶಾಲೆಯನ್ನ ತೆರೆಯಲಾಗಿದೆ. ಆದರೆ ಹೊಸದುರ್ಗ ತಾಲೂಕಿನಲ್ಲಿ ಇಲ್ಲಿವರೆಗೆ ಸರ್ಕಾರದ ವತಿಯಿಂದ ಒಂದೇ ಒಂದು ಗೋಶಾಲೆಯನ್ನು ತೆರೆದಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಚಿತ್ರದುರ್ಗ ಜಿಲ್ಲಾ ಬಿಜೆಪಿ ಘಟಕ ಹೊಸದುರ್ಗ ತಾಲೂಕು ಹಾಲುರಾಮೇಶ್ವರ ಗ್ರಾಮದಲ್ಲಿ ಗೋಶಾಲೆಯೊಂದನ್ನ ತೆರೆದಿದೆ. ಆದರೆ ಜಾನುವಾರುಗಳಿಗೆ ಸರಿಯಾಗಿ ಮೇವು ನೀರು ನೀಡಿ ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ಮೇವು ನೀರಿಲ್ಲದೆ ಸೊರಗಿರೋ ಜಾನುವಾರುಗಳ ಪರಿಸ್ಥಿತಿ ಕಂಡು ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಹೊಸದುರ್ಗ ತಾಲೂಕಿನಲ್ಲಿ ಗೋಶಾಲೆ ತೆರೆಯಬೇಕು ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ನವೀನ್ ಆಗ್ರಹಿಸಿದ್ರು. ಏನು ಈ ಹಾಲರಾಮೇಶ್ವರದ ಕ್ಷೇತ್ರದಲ್ಲಿ ಗೋಶಾಲೆ ನಡೀತಾ ಇತ್ತು ಬರಗಾಲ ಬಂದಂತ ಸಂದರ್ಭದಲ್ಲಿ. ಈ ಜಾಗದಲ್ಲಿ ನಾವು ಮಾಡಿ ಅಂತ ಒತ್ತಾಯ ಮಾಡಿತ್ತು. ಅವರು ನಾವು ಅದನ್ನ ಡಿ ಸಿ ಅವರಿಗೆ ಕಳಿಸ್ಕೊಡ್ತೀವಿ ಮನವಿ ಅಂತ ಹೇಳಿದ್ರು. ಸರ್ಕಾರ ಇದನ್ನ ಅರ್ಥಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿಯ ಶಾಸಕರು ತಕ್ಷಣಕ್ಕೆ ಇಲ್ಲಿ ರೈತರಿಗೆ ಆಗ್ತಾ ಇರೋಂಥ ಸಂಕಷ್ಟದಿಂದ ಅವ್ರಿಗೆ ಪರಿಹಾರ ಮಾಡೋದಕ್ಕೆ ಕ್ರಮ ಕೈಗೊಂಡ್ರೆ ನಾವು ಇದನ್ನ ಇಲ್ಲಿಗೆ ಬಿಡ್ತೀವಿ. ಇಲ್ಲ ಅಂತಂದ್ರೆ ಇವ್ರು ಮಾಡಲಿಲ್ಲ ಅಂತಂದ್ರೆ ಅವ್ರು ಮಾಡೋ ತನಕ ನಾವು ಇಲ್ಲಿ ಪ್ರತಿನಿತ್ಯ ರೈತರನ್ನ ಕರೆದು ಹುಲ್ ಕೊಟ್ಟು ನೀರು ಕೊಟ್ಟು ಗೋವುಗಳಿಗೆ ಮೇವನ್ನ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ತೀವಿ. ಇನ್ನು ಜಿಲ್ಲಾ ಬಿಜೆಪಿ ಸ್ವಯಂ ಪ್ರೇರಿತವಾಗಿ ಹೊಸದುರ್ಗ ತಾಲೂಕಿನಲ್ಲಿ ಗೋಶಾಲೆ ಆರಂಭಿಸಿರುವುದಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಬೇಸಿಗೆ ಕಳೆಯುವವರೆಗೂ ಮೇವು ನೀರು ನೆರಳನ್ನ ಕೊಟ್ಟಲ್ಲಿ ಗೋಶಾಲೆ ತೆರೆದಿದ್ದಕ್ಕೂ ಸಾರ್ಥಕವಾಗುತ್ತೆ ಅಂತಾರೆ ರೈತರು. ಈ ದಿನ ನಮಗೆ ಒಂದು ಸಂತೋಷದ ವಿಚಾರವಾಗಿ ಕಾಣಪಡ್ತಾ ಇದೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಬರಗಾಲ ವಿಪರೀತವಾಗಿ ತಾಂಡವಾಡ್ತಿದ್ದು, ಇವತ್ತು ಈ ಭಾರತೀಯ ಜನತಾ ಪಕ್ಷದವರು ನಾವು ಗೋಶಾಲೆ ಮಾಡ್ತೀವಿ ಅಂತ ಹೊರಬಂದಿರೋದು ನಮಗೆ ತುಂಬಾ ಖುಷಿಯಾಗಿದೆ. ಅದರಂತೆ ಇದನ್ನ ಗಿಮಿಕ್ ಮಾಡದೆ ಅವರು ಇದೇ ರೈತರಿಗೆ ದಿನಾಲು ಸಪೋರ್ಟ್ ಮಾಡ್ಕೊಂತ ಹೋದ್ರೆ ಈ ಬರಗಾಲ ಒಂದ್ ಸ್ವಲ್ಪ ನೀಗಿ ರೈತರಿಗೆ ಒಂದು ತಣ್ಣೀರನ್ನ ಕೊಟ್ಟಂಗಾಗುತ್ತೆ. ಈ ದನಕರುಗಳಿಗೆ ಒಂದು ಪುನರ್ಜೀವನ ಕೊಟ್ಟಂಗಾಗುತ್ತೆ. ಒಟ್ಟಾರೆ ಹೊಸದುರ್ಗ ತಾಲೂಕಿನಲ್ಲಿ ತಾತ್ಕಾಲಿಕವಾಗಿ ಗೋಶಾಲೆಯೊಂದರ ತೆರೆದಿರುವುದರಿಂದ ಇಲ್ಲಿನ ರೈತರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಇದು ಕೇವಲ ರಾಜಕೀಯ ಗಿಮಿಕ್ ಆಗದೆ ಜಾನುವಾರುಗಳಿಗೆ ಮೇವು ನೀರು ಒದಗಿಸಬೇಕು ಅನ್ನೋದು ಸಾರ್ವಜನಿಕರ ಆಶಯ. ಕ್ಯಾಮರಾಮನ್ ನಾಗರಾಜ್ ಜೊತೆ ಎಸ್ ಸಿದ್ದರಾಜು, ಸುದ್ದಿ ಟಿವಿ, ಚಿತ್ರದುರ್ಗ. ಶುಭೋದಯ ಮುಂದುವರಿಯುತ್ತೆ.